ಗೃಹ ಸಚಿವರ ತವರಲ್ಲೇ ಕಾರ್ಮಿಕನ ದುರ್ಮರಣ. ಗೃಹ ಸಚಿವರ ತವರೂರಲ್ಲಿ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ವಾ? ಜಲ ಜೀವನ್ ಮಿಷನ್ ಕಾಮಗಾರಿ ವೇಳೆ ವಿದ್ಯುತ್ ಅವಘಡ, ದಲಿತ ಕಾರ್ಮಿಕ ಸಾವು. ಕೆಇಬಿ ಅನುಮತಿ ಪಡೆಯದ ಕಾಂಟ್ರಾಕ್ಟರ್ ನಿರ್ಲಕ್ಷ್ಯಕ್ಕೆ ಬಲಿಯಾಯಿತೆ ಬಡ ಜೀವ. ಬೀದಿಗೆ ಬಿದ್ದ ದಲಿತ ಕುಟುಂಬ, ನ್ಯಾಯಕ್ಕಾಗಿ ಆಗ್ರಹ. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಬಡ ಕಾರ್ಮಿಕರ ಜೀವಕ್ಕೆ ರಕ್ಷಣೆ ಇಲ್ಲದಂತಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಗಸರಹಳ್ಳಿಯಲ್ಲಿ ನಡೆದ ಜಲಜೀವನ್ ಮಿಷನ್ ಕಾಮಗಾರಿ ವೇಳೆ ವಿದ್ಯುತ್ ಶಾಕ್ ತಗುಲಿ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ. ಕಾಂಟ್ರಾಕ್ಟರ್ನ ಬೇಜವಾಬ್ದಾರಿತನಕ್ಕೆ ಒಂದು ದಲಿತ ಕುಟುಂಬ ಇಂದು ಬೀದಿಗೆ ಬಿದ್ದಿದೆ. ದಿನಾಂಕ ಫೆಬ್ರವರಿ 5, 2026ರಂದು ನಡೆದ ಒಂದು ದುರ್ಘಟನೆ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಚಂದ್ರಕಾಂತ್ ನೇತೃತ್ವದಲ್ಲಿ ನಡೀತಾ ಇದ್ದ ಜಲಜೀವನ್ ಮಿಷನ್ ಕಾಮಗಾರಿಗೆ ಅದೇ ಗ್ರಾಮದ ನಿವಾಸಿ ಗುರುಸಿದ್ದಯ್ಯ ತಂದೆ ಸಿದ್ದರಾಮಯ್ಯ ಅವರನ್ನ ಕೂಲಿ ಕೆಲಸಕ್ಕೆ ಕರೆದೊಯ್ಯಲಾಗಿತ್ತು. ಆದರೆ ಕೆಲಸದ ವೇಳೆ ಸುರಕ್ಷತಾ ಕ್ರಮಗಳನ್ನ ಗಾಳಿಗೆ ತೂರಲಾಗಿತ್ತು ಎಂಬ ಆರೋಪ ಕೇಳಿ ಬರ್ತಾ ಇದೆ. ಕೆಇಬಿ ಇಲಾಖೆಯಿಂದ ಯಾವುದೇ ಪೂರ್ವಾನುಮತಿ ಪಡೆಯದೆ ಅಪಾಯಕಾರಿ ರೀತಿಯಲ್ಲಿ ಕೆಲಸ ನಿರ್ವಹಿಸುವಾಗ ಗುರುಸಿದ್ದಯ್ಯ ಅವರಿಗೆ ತೀವ್ರವಾಗಿ ವಿದ್ಯುತ್ ಶಾಕ್ ತಗುಲಿದೆ. ತಕ್ಷಣವೇ ಅವರನ್ನ ಬೆಂಗಳೂರಿನ ಕಣ್ವ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಚಂದ್ರಕಾಂತ್ ಹಾಗೂ ಮೇಸ್ತ್ರಿಗಳ ಬೇಜವಾಬ್ದಾರಿತನದಿಂದಲೇ ಈ ಸಾವು ಸಂಭವಿಸಿದೆ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀವು ನೋಡಿದ್ರೆ ಎಲ್ಲ ನೀವು ನೋಡಿದ್ರೆ ಸರ್, ಇದ್ರಲ್ಲಿ ಯಾವ ಪ್ರೆಷರ್ ಅಂತ ಏನು ಕ್ವಶ್ಚನ್ ಬರಲ್ಲ ಆಯ್ತಾ. ಇದ್ರಲ್ಲಿ ಯಾವ ಪ್ರೆಷರ್ ಬರುತ್ತೆ ನಾವು ಅಟ್ಲೀಸ್ಟ್ ಒಂದೇ ಸರ್ ಕೇಳಿತು ನಾವು ಮಾತಾಡೋರು ಸರ್, ಅದ್ರ ಬಗ್ಗೆ ಅದನ್ನ ಏನೋ ಅನುಕೂಲ ಮಾಡಬೇಕು ಅಂತಾನೆ ಮಾತಾಡಿರೋದಷ್ಟೇ. ನಂದು ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಸರ್, ನಮ್ದು ಏನು ಇರಲಿಲ್ಲ ಸರ್ ಎಕ್ಸ್ಪೆಕ್ಟೇಷನ್. ಆ ಜೀವನ ಒಂದೇ ಒಂದು ಉಳಿಸ್ಕೊಡ್ಬೇಕು ಅಂತ ಅಷ್ಟೇ ಇದ್ದಿದ್ದು ಸರ್. ಎಷ್ಟು ಚೆನ್ನಾಗಿದ್ರು ಗೊತ್ತಾ ಸರ್ ಅವರು, ಕೈ ಕೊಟ್ರು ನಮಗೆ ₹1 ಬೇಡ ಬೇರೆ ಪೇ ಮಾಡ್ರಿ ಅಂತ ನಾವು ಕೇಳಿದ್ರೆ ಸತ್ಯ. ಇಷ್ಟು ದಿನ ಜೀರೋದಲ್ಲೇ ಸರ್, ಈಗ ದುಡ್ಡು ತಗೊಂಡು ಏನು ಮಾಡಬೇಕು? ಈಗ ಸಡನ್ ಕಣ್ಮುಂದೆ ಇಲ್ಲ ಅಂತಂದ್ರೆ ದೇವನಿಂದ ಏನಣ್ಣ ನಿಮ್ಮ ಹತ್ರ ಮೂರ್ ತಣ್ಣರು ಏನು ಬೇಡ ನಮ್ಗೆ ಮಾಡ್ಕೊಟ್ಟವ್ರ ಎಕ್ಸ್ಪೆಕ್ಟೇಷನ್ ಇದ್ದಿತ್ತು, ಹುಷಾರ್ ಮಾಡ್ಕೊಡಿ ಅಂತ ಎಲ್ಲ ಬಾಡಿಯಲ್ಲಿ ಒಳಗೆ ಏನ್ ಮಾಡಕ್ಕಾಗಲ್ಲ. ನಮ್ಗೆ ಬಾಡಿ ಇದ್ದಂಗೆ ಮೃತ ಗುರು ಸಿದ್ದಯ್ಯ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದು ಮನೆಯ ಆಧಾರ ಸ್ತಂಭವನ್ನೇ ಕಳೆದುಕೊಂಡ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಈ ಸಂಬಂಧ ಇಂದು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದೂರು ದಾಖಲಾಗಿದ್ದು ತಪ್ಪಿತಸ್ಥ ಕಾಂಟ್ರಾಕ್ಟರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಪ್ಪು ಒಪ್ಪಿಗೆ ರಾಜಿ ಪತ್ರ ಅಂತ ಮೇಡಮ್. ಇದು 24ನೇ ತಾರೀಕು 2026ರಲ್ಲಿ ಗಾಯಾಳು ಗುರುಸಿದ್ದಯ್ಯ ದೇವೇಂದ್ರಪ್ಪ, ಸುಮಾರು ಅದ ಹೆಸರು ದೇವೇಂದ್ರಪ್ಪ ಅಂತ ಹಾಕ್ಸಿದ್ದಾರೆ. ಅವ್ರಿಗೆ ಹೆಸರು ಗೊತ್ತಿಲ್ಲ, ನಮ್ಮ ತಂದೆ ನಮ್ಮ ತಾತ ಸಿದ್ದರಾಮಯ್ಯ ಸುಮಾರು 57 ವರ್ಷ ಅಧಿಕಾರದ ಜನಾಂಗ, ಪ್ಲಂಬಿಂಗ್ ಕೆಲಸ, ಅಗಸರಹಳ್ಳಿ ಗ್ರಾಮ ಶೆಟ್ಟಿಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು. ಎರಡನೇ ಪಾರ್ಟಿ ಶ್ರೀಮತಿ ಲಕ್ಷ್ಮೀದೇವಮ್ಮ TH, ಗುರುಸಿದ್ದಯ್ಯ AS, ಸುಮಾರು 53 ವರ್ಷ ಆರ್ಜಿ ಕರ್ನಾಟಕ ಗೃಹಿಣಿ, ಮಾಮೂಲಿ ಅಡ್ರೆಸ್ ಹಾಕಿದ್ದಾರೆ ಮೇಡಮ್. ಅದು ಬಿಟ್ಟರೆ ಸೇಮ್ ತರೋಣ ಮಗನ ಆದರ್ಶಲ್ಲಿ ಗುರುಸಿದ್ದಪ್ಪ 21ನೇ ವರ್ಷ ಕರ್ನಾಟಕ ಅಂತ ಹಾಕಿದ್ದಾರೆ. ಮೇಲಿನ ನಾವು ಟೈಪ್ ಮಾಡಿಸಿ ಕೊಟ್ಟ ಪತ್ರ ಏನಂದ್ರೆ, ನಾವುಗಳು ಒಂದೇ ಕುಟುಂಬದವರು ಆಗಿದ್ದು ನಮ್ಮಗಳ ಸ್ವಂತವರು ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ಅಗಸರಹಳ್ಳಿ ಗ್ರಾಮವಾಗಿರ್ತದೆ ಮತ್ತು ನಮ್ಮ ಜೀವನಕ್ಕೆ ನಾವುಗಳು ಪ್ರತ್ಯೇಕವಾಗಿ ಇದ್ದು ಜೀವನ ನಡೆಸುತ್ತಿದ್ದು ಒಂದನೇ ಪಾರ್ಟಿಯಾದ ನಾನು ಅಗಸರಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಇರುತ್ತೇನೆ. ಪ್ರತಿದಿನದ ಕೂಲಿ ಕೆಲಸದ ಜೀವನ ಸಾಗುತ್ತಿದ್ದೇನೆ. ನಮ್ಮ ಗ್ರಾಮದ ಹತ್ತಿರದಿಂದ ಅಂದರೆ ಅಗಸರಹಳ್ಳಿ ಬ್ಯಾಡ್ರಹಳ್ಳಿಯಿಂದ ಸಾಸಲ ಗ್ರಾಮದವರೆಗೆ CC ರಸ್ತೆ ಕೆಲಸ ನಡೆಯುತ್ತಿದ್ದು ನಾನು ಕೂಲಿ ಕೆಲಸ ಮಾಡುತ್ತಿದ್ದು ಇದೇ ರಸ್ತೆಯಲ್ಲಿ ಜಲಜೀವನ್ ಮಿಷನ್ ಕೆಲಸದಲ್ಲಿ ನೀರಿನ ಪೈಪ್ಗಳನ್ನು ಜೋಡಿಸುವ ಕೆಲಸಕ್ಕೆ ನಮ್ಮ ಗ್ರಾಮದ ಲೋಕೇಶ್ ಅವರು ಕರೆದಿದ್ದು ನಾನು ಕೈ ಜೋಡಿಸುವ ಕೆಲಸವನ್ನು ನೋಡಿಕೊಂಡಿದ್ದು, ಪೈಪ್ ಜೋಡಿಸುವ ಕೆಲಸವನ್ನು ನೋಡಿಕೊಂಡಿದ್ದು ಆ ಕೆಲಸವನ್ನು ಮಾಡುತ್ತೇನೆಂದು ಹೇಳಿದ್ದೇನೆ. ನೂರ ಇಲ್ಲ ಇದ್ದಾರೆ. ನಾನು ಅದೇ ಭಾನುವಾರ ಮೇಡಮ್ ನನ್ನ ತಂದೆಗೆ ಒಂದು ಬೇಕು ಹೊಡ್ತೀನಿ ಊಟ ಮಾಡ್ಬೇಕಾದ್ರೆ. ಆಯ್ಸಂದ್ರ ಇದಕ್ಕೆ ಕರ್ಕೊಂಡು ಹೋಗಿದ್ರೆ ನನ್ನ ತಾಯಿ ಇದ್ದಾರೆ, ಕೇಳಿದ್ರು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಆ ದಿನ ನನಗೇನು ಬಂತು ಅಲ್ಲಿ ಜಗಳ ಮಾಡ್ಬೇಕಾಗಿತ್ತು. ನಮ್ಮ ಗ್ರಾಚಾರ ನಮ್ಮ ಮನೆ ಬರ ಅದಾಗಿಲ್ಲ. ಅವತ್ತು ನೈಟು ಅದೇ ಲಾಸ್ಟ್. ವೀಕ್ಲಿ 1 ಟೈಮ್ ಹೋಗ್ತೀವಿ ಮೇಡಮ್. ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮೇನ್ ಪಾಯಿಂಟ್ ಮೇಡಮ್,
ವಿಷಯ ಇಲ್ಲಿದೆ ನೋಡಿ ಮೇಡಮ್. ಕೆಲಸಕ್ಕೆಂದು ನಮ್ಮ ಗ್ರಾಮದ ಲೋಕೇಶ್ ಅವರು ಕರೆದಿದ್ದು, ನಾನು ಪೈಪ್ ಜೋಡಿಸುವ ಕೆಲಸವನ್ನು ನೋಡಿಕೊಟ್ಟಿದ್ದು, ಆ ಕೆಲಸವನ್ನು ಮಾಡುತ್ತೇನೆಂದು ಹೇಳಿದನು. ಅವರು ಪ್ರತಿ ದಿನದ ಕೂಲಿಗೆ 3 ರಿಂದ 4 ದಿನದಿಂದ ಹೋಗ್ತಾರೆ. ದಿನಾಂಕ 5/2/2026 ಮಧ್ಯಾಹ್ನ ಸುಮಾರು 12 ಗಂಟೆ ಸಮಯದಲ್ಲಿ ನಾನು ಅಗಸರಹಳ್ಳಿ ಮಜರೆ ಕನಕಪುರದ ಸ್ಥಳದಲ್ಲಿ ಪೈಪ್ ಜೋಡಿಸುವ ಕೆಲಸವನ್ನು ಮಾಡುತ್ತಿದ್ದು, ನಮ್ಮ ಬಳಿ ಇದ್ದ ಜನರೇಟರ್ ಡೀಸೆಲ್ ಖಾಲಿಯಾಗಿ ನಿಂತು ಯಾಕೆ ಕೆಲಸಕ್ಕೆ ಹೋಗ್ತಾರೆ ಮೇಡಮ್. ನಾನು 1 ತಿಂಗಳಾಯ್ತು ಮೇಡಮ್ ಗೊತ್ತಿಲ್ಲ ಜನರೇಟರ್ ಡೀಸೆಲ್ ಖಾಲಿ ಆಗಿದ್ದು ನಿಂತು ಹೋಯಿತು. ನಮ್ಮ ಊರಿನ ಲೊಕೇಶನ್ ಡೀಸೆಲ್ ತರಲು ಹೋಗಿತ್ತು. ಲೊಕೇಶನ್ ಡೀಸೆಲ್ ತರಲು ಹೋಗಿದ್ದು, ನಾನು ಕೆಲಸ ಬೇಗ ಮುಗಿಸೋಣ ಎಂದು ಹತ್ತಿರದಲ್ಲೇ ಇದ್ದ ಕರೆಂಟ್ ಕಂಬದಿಂದ ವೈರನ್ನು ಮೈನ್ ಸ್ವೇರ್ಗೆ ಹಾಕಿಕೊಂಡು 2 ಜಾಯಿಂಟ್ ಮಾಡಿದೆನು. ಪೂರೇ ಮಾಡೋದು. ಇದಕ್ಕೂ ನನ್ನ ಹತ್ರ ಸಾಕ್ಷಿ ತುಂಬಾ ಚೆನ್ನಾಗೈತೆ, ಅದನ್ನು ತೋರಿಸ್ತೀನಿ ನಿಮ್ಗೆ. ಇಲ್ಲೇ ತೋರಿಸ್ತೀನಿ, ಅದು ಒಳ್ಳೆ ನಂತರ ಇನ್ನೊಂದು ವೈರ್ ಹಾಕಲು ಹೋದಾಗ ವೈರ್ ನನ್ನ ಮೇಲೆ ಬಿದ್ದು ಮೈ ಕೈಗೆ ಗಾಯ ಆಗಿತ್ತು. ಅದೇ ಸಮಯಕ್ಕೆ ಅಲ್ಲಿಂದ ಬಂದ ಕಾಂಟ್ರಾಕ್ಟರ್ ಮತ್ತು ಲೋಕೇಶ್ ಎಲ್ಲರೂ ನನಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಾರೆ. ನಿಮ್ಮ ಅಪ್ಪಾಜಿ ಸ್ಟೇಟ್ಮೆಂಟ್ ಮೇಡಮ್, ಅವ್ರು ಅಮೌಂಟ್ ಕೊಟ್ಟಿದ್ದಾರೆ, ಸುಳ್ಳು ಸ್ಟೇಟ್ಮೆಂಟ್ ಮೇಡಮ್. ನೀನು ಓದಿದ್ದು ಕಳಿಸ್ಕೊಂಡು ಗೃಹ ಸಚಿವರ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಬಡ ಕಾರ್ಮಿಕನ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಾರಾ ಕಾದು ನೋಡಬೇಕಾಗಿದೆ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ಚಿಕ್ಕನಾಯಕನಹಳ್ಳಿ.